ದಿಢೀರನೆ ಸೂಪರ್ ಸ್ಟಾರ್ ರಜನಿ ಅವರನ್ನ ಭೇಟಿಯಾದ ಎಂಕೆ ಸ್ಟಾಲಿನ್. ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟ್ಗಳು. ದಿಢೀರ್ ಸೂಪರ್ ಸ್ಟಾರ್ ರಜನಿ ಭೇಟಿಯಾದ ಟಿಎಂಕೆ ಸ್ಟಾಲಿನ್. ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಇದೀಗ ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟ್. ಸೋತ ಸ್ಟಾಲಿನ್ಗೆ ದಿಢೀರ್ ನೆನಪಾದ್ರು ರಜನಿಕಾಂತ್ ಪೋಯಸ್ ಗಾರ್ಡನ್ ನಿವಾಸಕ್ಕೆ ತೆರಳಿದ ಸ್ಟಾಲಿನ್ ರಜನಿ ಭೇಟಿಯಾಗಿದ್ದಾರೆ. ರಾಜಕೀಯದ ಕುರಿತಾಗಿ ಮಾತನಾಡಿದ್ದಾರೆ. ಮಾತಿಗಿಂತ ಮೌನದ ಮೂಲಕವೇ ರಜನಿ ಸ್ಟಾಲಿನ್ ಸಂಭಾಷಣೆ. ಡಿಎಂಕೆ ಬಾಸ್, ಕಷ್ಟದ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗಿರ್ತೀನಿ ಅಂದಿದ್ರು ರಜನಿ. ರಜನಿಕಾಂತ್ ಸ್ಟಾಲಿನ್ ಭೇಟಿಯಾಗಿದ್ದಕ್ಕೆ ಬೇರೆ ಬೇರೆ ರೀತಿಯ ಚರ್ಚೆಗಳು ಈಗ ಶುರುವಾಗಿದೆ. ದಿಢೀರನೆ ಭೇಟಿ ಕೊಟ್ಟಿದ್ದಾರೆ ರಜನಿ ಅವರ ಮನೆಗೆ. ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟ್ಗಳು ಕೂಡ ಪಡೆದುಕೊಳ್ತಾ ಇರುವಂತದ್ದು. ಸೋತ ಸ್ಟಾಲಿನ್ಗೆ ಈಗ ಇದ್ದಕ್ಕಿದ್ದಂತೆ ರಜನಿಕಾಂತ್ ಅವರ ನೆನಪಾಗಿದೆ. ರಜನಿಕಾಂತ್ ಅವರ ನಿವಾಸಕ್ಕೆ ತೆರಳಿದ್ದಾರೆ. ಪೋಯಸ್ ಗಾರ್ಡನ್ ಅಲ್ಲಿರುವಂತಹ ನಿವಾಸ. ರಜನಿ ಭೇಟಿಯಾಗಿದ್ದಾರೆ. ರಾಜಕೀಯ ಕುರಿತಾಗಿ ಮಾತನಾಡಿರುವಂತದ್ದು. ಮಾತಿಗಿಂತ ಮೌನದ ಮೂಲಕವೇ ರಜನಿ ಸ್ಟಾಲಿನ್ ಸಂಭಾಷಣೆಯಂತೆ ನೋಡಿ. ಡಿಎಂಕೆ ಬಾಸ್ ಎಂಕೆ ಸ್ಟಾಲಿನ್ಗೆ ಧೈರ್ಯ ತುಂಬಿದ್ದಾರೆ ತಲೈವ. ಕಷ್ಟದ ಸಮಯದಲ್ಲಿ ಜೊತೆಗಿರ್ತೀನಿ ಅಂತ ಹೇಳಿದ್ರು. ಕಷ್ಟದ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿದ್ರು ರಜನಿಕಾಂತ್ ಅವರು. ಈಗ ರಜನಿಕಾಂತ್ ಮತ್ತು ಸ್ಟಾಲಿನ್ ಅವರು ಭೇಟಿಯಾಗಿದ್ದಕ್ಕೆ ಬೇರೆ ಬೇರೆ ರೀತಿಯ ಚರ್ಚೆಗಳು ಈಗ ಶುರುವಾಗಿರುವಂಥದ್ದು. ತಮಿಳುನಾಡಿನ ರಾಜಕಾರಣದಲ್ಲಿ ಕ್ಷಣ ಕ್ಷಣಕ್ಕೂ ಈಗ ರೋಚಕ ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ. ಸೋತ ಸ್ಟಾಲಿನ್ಗೆ ಈಗ ದಿಢೀರ್ನೆ ನೆನಪಾಗಿದ್ದಾರೆ ತಲೈವ. ಪೋಯಸ್ ಗಾರ್ಡನ್ನಲ್ಲಿರುವಂತಹ ರಜನಿಕಾಂತ್ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ರಾಜಕೀಯ ಮಾತಾಡದ ಎಂಕೆ ಸ್ಟಾಲಿನ್. ಮಾತಿಗಿಂತ ಮೌನದ ಮೂಲಕವೇ ರಜನಿ ಸ್ಟಾಲಿನ್ ಸಂಭಾಷಣೆ. ಧೈರ್ಯ ತುಂಬಿದ್ದಾರೆ ಸ್ಟಾಲಿನ್ ಅವರಿಗೆ. ಕಷ್ಟದ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಗಿರ್ತೀನಿ ಅಂದ್ರು ರಜನಿಕಾಂತ್ ಅವರು. ಇದೀಗ ರಜನಿಕಾಂತ್ ಹಾಗೆ ಸ್ಟಾಲಿನ್ ಭೇಟಿಯಾಗಿದ್ದಕ್ಕೆ ಬೇರೆ ಬೇರೆ ರೀತಿಯ ಚರ್ಚೆಗಳು, ಆಯಾಮದಲ್ಲಿ ಚರ್ಚೆಗಳು ಶುರುವಾಗಿರುವಂಥದ್ದು. ದಿಢೀರನೆ ಭೇಟಿ ಕೊಟ್ಟಿದ್ದಾರೆ. ಸೋತು ಬಳಿಕ, ಚುನಾವಣೆ ಫಲಿತಾಂಶದ ಬಳಿಕ ಸೋತಂಥ ಸ್ಟಾಲಿನ್ ಅವರು ಈಗ ರಜನಿಕಾಂತ್ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಮಾತನಾಡಿದ್ದಾರೆ. ಈ ವೇಳೆ ರಜನಿಕಾಂತ್ ಅವರು ಕೂಡ ಮನೆಗೆ ಬಂದ ಅತಿಥಿಯನ್ನ ಸತ್ಕರಿಸಿದ್ದಾರೆ. ಜೊತೆಗೆ ಕಷ್ಟದ ಸಮಯದಲ್ಲಿ ಜೊತೆಗಿರ್ತೀನಿ ಅಂತ ಧೈರ್ಯವನ್ನ ತುಂಬಿ ಕಳಿಸಿದ್ದಾರೆ.